ವಿಶೇಷ ಸಮಾರಂಭಗಳು, ಬೆಳ್ಳಿ ಹಬ್ಬ, ಸ್ವರ್ಣ ಮಹೋತ್ಸವ ಕಾರ್ಯಕ್ರಮಗಳಲ್ಲಿ ಪ್ರದರ್ಶಿತಗೊಳ್ಳುವ ಸ್ಪರ್ಧೆಗಳು ಈಗ ಮನರಂಜನಾ ಚಾನೆಲ್ಗಳ ಆಟಗಳಿಗಿಂತ ಸ್ವಲ್ಪವೂ ಕಡಿಮೆ ಇಲ್ಲದ ಹಾಗೆ ನಡೆಯುತ್ತಿದೆ. ಯಾಕೆ ಅಂತೀರಾ? ಈ ವರದಿ ನೋಡಿ. ಹುಟ್ಟುಹಬ್ಬ, ಬೆಳ್ಳಿ ಹಬ್ಬ, ಸ್ವರ್ಣ ಮಹೋತ್ಸವಗಳು ಇತ್ತೀಚೆಗೆ ತುಂಬಾ ರಂಗುರಂಗಾಗಿ ನಡೆಯುತ್ತಿದೆ. ವಿವಿಧ ಇವೆಂಟ್ ಮ್ಯಾನೇಜರ್ಗಳು ಆಕರ್ಷಕವಾಗಿ ನಡೆಸಲ್ಪಡುವ ಇಂತಹ ಮನರಂಜನಾ ಕಾರ್ಯಕ್ರಮಗಳು ಜನ ಮನಸೂರೆಗೈಯುವಲ್ಲಿ ಯಶಸ್ವಿಯಾಗುತ್ತದೆ. ದಂಪತಿಗಳ ದಶಮಾನೋತ್ಸವ, ಬೆಳ್ಳಿ ಮಹೋತ್ಸವ, ಸ್ವರ್ಣ ಮಹೋತ್ಸವಗಳ ವೇಳೆ ನಡೆಸಲ್ಪಡುವ ವಿವಿಧ ಆಟಗಳು ಎಲ್ಲರನ್ನೂ ರಂಜಿಸುತ್ತದೆ. ಇತ್ತೀಚೆಗೆ ಕಂಕನಾಡಿಯ ಲೋಕನಾಥ್ ಶೆಟ್ಟಿ ಮತ್ತು ಶ್ರೀ ವಸಂತಿಯವರ 25ನೆಯ ವಾರ್ಷಿಕೋತ್ಸವದಲ್ಲಿ ಹಸುಗೂಸುಗಳನ್ನು ನಗಿಸುವ ಬಳಿಕ ಅಳಿಸುವ ಸ್ಪರ್ಧೆ ನಡೆಯಿತು. ಮಕ್ಕಳಿಗಿಂತ ಜಾಸ್ತಿ ತಾಯಂದ್ರೆ ನಗ್ತಾ ಇದ್ದಾರೆ ಸಂತೋಷದಿಂದ. ಸರಿ ಬಿಡಿ, ನಗಿದ್ಯಾ? ತುಂಬಾ ಪ್ರಯತ್ನ ಮಾಡ್ತಾರೆ. ಬಾಯಲ್ಲಿ ನೆಲ್ಲಿಕಾಯಿ ಇಟ್ಟು ನೀವ್ಯಾಕೆ ಮದುವೆಯಾಗಿದ್ದೀರಿ ಎಂದು ಪುಟಾಣಿಗಳು ಪ್ರಶ್ನಿಸಿದ್ದು ವಿಡಂಬನೆಯಾಗಿತ್ತು. ನಂತರ ಎಲ್ಲರ ಗಮನ ಸೆಳೆದದ್ದು ಹೆಂಡತಿಯ ಬಾಯಲ್ಲಿ ಸೇಬು ಇಟ್ಟ ಯಾವ ಗಂಡ ಮೊದಲು ತಿಂದು ಮುಗಿಸುತ್ತಾನೆ ಎಂಬ ಸ್ಪರ್ಧೆ. ನೋಡ್ತಾ ಇದ್ದಾರೆ. ಔಟ್ ಆಗ್ತಾರೆ. ಮಾತ್ರ ಆಪಲ್ ತಿನ್ಬೇಕಾಗತ್ತೆ. ಯಾರಾದ್ರೂ ಪತ್ನಿಯಂತರು ತಿಂದಿದ್ರೆ ನೋಡಿದಿರಲ್ಲ. ಒಟ್ಟಾರೆ ವಿವಿಧ ಆಟಗಳಿಂದಾಗಿ ಟೈಮ್ ಪಾಸ್ ಆಗುವುದು ಜನರಿಗೆ ಗೊತ್ತೇ ಇರುವುದಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಾವೇರುತ್ತಿರುವ ಜೀಪ ತಾಪ ಚುನಾವಣೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 215 ನಾಮಪತ್ರ ಸಲ್ಲಿಕೆ. ಮಂಗಳವಾರ ನಡೆದಿದೆ ಪರಿಶೀಲನೆ. ಬುಧವಾರದಿಂದ ಬೊಂಬಾಟ್ ಪ್ರಚಾರ. ಕೆಎಸ್ ಹೆಗ್ಡೆ ನರ್ಸಿಂಗ್ ಸೈನ್ಸ್ನ ಎನ್ಎಸ್ಎಸ್ ಶಿಬಿರ ಆರಂಭ. ಶಾರದಾ ವಿದ್ಯಾಲಯದಲ್ಲಿ ಆಕರ್ಷಕ ಕ್ರೀಡಾಕೂಟಕ್ಕೆ ಚಾಲನೆ. ರಚನಾ ಅವಾರ್ಡ್ಸ್ ಕೂಟದಿಂದ ಮಾರ್ಗ್ರೆಟ್ ಆಳ್ವ ಸನ್ಮಾನ. ಕರ್ನಾಟಕ ಬ್ಯಾಂಕ್ ಆಫೀಸರ್ಸ್ ಸಮ್ಮೇಳನ ಸಮಾರೋಪ. ಇಲ್ಲಿಗೆ ಇಂದಿನ ನಮ್ಮ ನಾಡು ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.